ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ 2 ವಾಚನಗಳು ನಾವು ದೇವರ ಮಾರ್ಗದಲ್ಲಿ ಜೀವಿಸಲು, ದೇವರ ಸೂಚನೆಗಳಂತೆ ಸ್ವರ್ಗ ಸಾಮ್ರಾಜ್ಯದ ಮಕ್ಕಳಾಗಿ ಬಾಳಲು ಕರೆ ನೀಡುತ್ತವೆ. ಇಂದಿನ ಮೊದಲ ವಾಚನದಲ್ಲಿ ದಾವೀದ ಅರಸನು ತನ್ನ ಮರಣ ಸಮಯ ಸಮೀಪಿಸಿದಾಗ ತನ್ನ ಮಗ ಸೊಲೊಮೋನನಿಗೆ ಸಲಹೆ ಸೂಚನೆಗಳನ್ನು ಕೊಡುತ್ತಾನೆ. ನಿನ್ನ ದೇವರಾದ ಸರ್ವೇಶ್ವರ ಸ್ವಾಮಿಯ ಕಟ್ಟಳೆಗಳನ್ನು ಕೈಗೊಂಡು ಅವರ ಮಾರ್ಗದಲ್ಲೇ ನಡೆದುಕೋ ಎನ್ನುತ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ಸಹ ಯೇಸು ಸ್ವಾಮಿ ಸ್ವರ್ಗ ಸಾಮ್ರಾಜ್ಯದ ಕಾರ್ಯವನ್ನು ಮಾಡಲು 12 ಮಂದಿ ಶಿಷ್ಯರನ್ನು ಕರೆದು ಅವರಿಗೆ ದೆವ್ವ ಬಿಡಿಸುವ ಅಧಿಕಾರವನ್ನು ಕೊಟ್ಟು ಇಬ್ಬಿಬ್ಬರಾಗಿ ಕಳುಹಿಸುತ್ತಾರೆ ಮತ್ತು ಅವರಿಗೂ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟು ಕಳುಹಿಸುತ್ತಾರೆ. ಅಂದರೆ ಯೇಸುವಿನ ಬಯಕೆ ಆಗಿದೆ, ತಮ್ಮ ಶಿಷ್ಯರು ಯಾವಾಗಲೂ ದೇವರನ್ನು ಆಶ್ರಯಿಸುವವರಾಗಿರಬೇಕು, ಅವಲಂಬಿಸುವವರಾಗಿರಬೇಕು. ಪ್ರಿಯರೇ, ಯೇಸು ತಮ್ಮ ಶಿಷ್ಯರನ್ನು ಆಯ್ಕೆ ಮಾಡಿದ ಮುಖ್ಯ ಉದ್ದೇಶ ಮಾರ್ಕನ ಶುಭ ಸಂದೇಶ 3ನೇ ಅಧ್ಯಾಯ 14ನೇ ವಾಕ್ಯದಿಂದ ನಾವು ಓದ್ತೇವೆ. ಅವರ ಜೊತೆ ಇರಲು, ಅವರೊಂದಿಗೆ ಅನ್ಯೋನ್ಯವಾಗಿರಲು, ನಂತರ ಸುವಾರ್ತೆ ಸಾರಲು ಮತ್ತು ದುಷ್ಟ ಶಕ್ತಿಗಳನ್ನು ಹೊರಹಾಕಲು ಅಧಿಕಾರ ಕೊಟ್ಟು ಯೇಸು ಸ್ವಾಮಿ ಅವರನ್ನು ಆಯ್ಕೆ ಮಾಡಿದರು. ಇವತ್ತು ದೀಕ್ಷಾಸ್ಥಾನ ಪಡೆದ ಯೇಸು ಹಿಂಬಾಲಕರಾದ ಅವರ ಶಿಷ್ಯರಾದ ನಮ್ಮೆಲ್ಲರಿಗೂ ಇದೇ ಮಿಷನ್ ದೇವರು ಕೊಟ್ಟಿದ್ದಾರೆ. ಆದರೆ ನಾವಿಂದು ಈ ಮಿಷನ್ ಅರಿಯದೆ ಸುಮ್ಮನೆ ನಮಗೆ ಇಷ್ಟ ಬಂದ ರೀತಿಯಲ್ಲಿ ಸ್ವಪ್ರತಿಷ್ಠೆಗಾಗಿ ಸ್ವನೀತಿಯಿಂದ ಜೀವಿಸ್ತಾ ಇದ್ದೇವೆ. ಆದರೆ ಇಂದು ಅನೇಕರು ದೇವರ ಸೇವಕರು ಎಂದು ಹೆಸರಿನಲ್ಲಿ, ದೇವರ ಶಿಷ್ಯರು ಎಂಬ ಒಂದು ಟೈಟಲ್ ಇಟ್ಕೊಂಡು ದೇವರ ಹೆಸರು ಹೇಳಿ ದ್ರವ್ಯದ ಅಥವಾ ಹಣದ ದುರಾಸೆಗೆ ಬಿದ್ದಿದ್ದಾರೆ. ಇಂಥ ಕಳ್ಳ ಶಿಷ್ಯರು, ಸುಳ್ಳು ಪ್ರವಾದಿಗಳೇ ಇಂದು ಅನೇಕರು ಸಭೆಯಲ್ಲಿ ಕಾಣ್ತಾ ಇದ್ದಾರೆ. ಸ್ವಾರ್ಥಿಯ ಬದಲು ಅವರು ಹಾನಿಕಾರವಾದ ದುರ್ಬೋಧನೆಗಳನ್ನು ಗೌಪ್ಯವಾಗಿ ಪ್ರಸರಿಸುತ್ತಾರೆ. ಕಥೆಗಳನ್ನು ಹೇಳುತ್ತಾ ಜನರಿಂದ ಲಾಭ ಪಡೀತಾರೆ. ಹೀಗೆ ಬೇರೊಂದು ಸಂದೇಶವನ್ನು ಕೊಟ್ಟು ಅವರು ಮತ್ತು ಜನರನ್ನು ಕೂಡ ವಿನಾಶಕ್ಕೆ ಒಯ್ಯುತ್ತಿದ್ದಾರೆ. ಹೌದು ಪ್ರಿಯರೇ, ಅವರು ಕ್ರಿಸ್ತನ ಮಾದರಿಯಾಗುವ ಬದಲು ಅನೈತಿಕ ಮಾರ್ಗದಲ್ಲಿ, ಲೈಂಗಿಕ ಕೃತ್ಯಗಳಲ್ಲಿ ತೊಡಗಿದ್ದಾರೆ. ಇವತ್ತು ನಾವು ಪ್ರಿಯರೇ, ಸಂತ ಪೇತ್ರರು ಅವರ 2ನೇ ಪತ್ರದಲ್ಲಿ ಎಚ್ಚರಿಸುವಂತೆ ಬೆರೋಯನ ಮಗ ಬಿಳಾಮನ ದಾರಿ ಇವರು ಹಿಡಿದಿದ್ದಾರೆ. ಅಂದರೆ ಅಧಿಕಾರ ದುರುಪಯೋಗ, ಲೋಭದಲ್ಲೇ ಇವರ ಮನಸ್ಸು ಇಂತಿರುವವರಿಗೆ ದೇವರು ದಂಡಿಸದೆ ಬಿಡುವುದಿಲ್ಲ. ಪಾಪ ಮಾಡಿದ ದೇವದೂತರನ್ನೇ ದೇವರು ಬಿಟ್ಟಿಲ್ಲ ಎಂಬುದಾಗಿ ಎಚ್ಚರಿಸುತ್ತಾರೆ. ಹೌದು ಪ್ರಿಯರೇ, ದೇವರು ತಮ್ಮವರನ್ನು ವಾಕ್ಯದ ಮೂಲಕ, ವಾಕ್ಯದ ದಂಡದಿಂದ ತಿದ್ದಲು ಇನ್ನು ನಾವೆಲ್ಲರೂ ಈ ಲೋಕದ ಕಶ್ಮಲದಿಂದ ನಿರ್ಮಲರಾಗುತ್ತೇವೆ. ನಮ್ಮನ್ನೇ ನಾವು ಆ ವಾಕ್ಯಗಳನ್ನು ಆಲಿಸಲು ಶುಭ ಸಂದೇಶಕ್ಕಾಗಿ ಬಿಟ್ಟು ಕೊಡೋಣ. ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗೋಣ. ಜೀವೋದ್ಧಾರ ತರುವ ನಮ್ಮ ಉದ್ಧಾರಕರಾದ ಯೇಸು ಕ್ರಿಸ್ತರ ಕುರಿತಾದ ಶುಭ ಸಂದೇಶ ಇವತ್ತು ನಾವು ಎಲ್ಲೆಡೆಯೂ ಸಾರೋಣ ಮತ್ತು ಒಂದು ಸಾಕ್ಷಿ ಜೀವನ ನಾವಿದ್ದ ಸ್ಥಳಗಳಲ್ಲಿ ಜೀವಿಸೋಣ. ಇದಕ್ಕಾಗಿ ದೇವರು ನಮ್ಮೆಲ್ಲರನ್ನು ಕರೆದಿದ್ದಾರೆ. ಆಮೇನ್. ಪ್ರೈಸ್ ದ ಲಾರ್ಡ್.